ಸ್ನೇಹಿತರೆ, ಇದು ಮೈಸೂರು ಸೋಮನಾಥ್ ನಗರದಲ್ಲಿ ಸೇಲ್ಗಿರುವಂತಹ ಮನೆ. ನಾನು ಮುಂಭಾಗದಲ್ಲಿ ನಿಂತಿದ್ದೀನಿ. ಇದು ಗ್ರೌಂಡು ಮತ್ತು ಫಸ್ಟ್ ಫ್ಲೋರ್ ಸಪ್ರೇಟಾಗಿ ಕಟ್ಟಿರುವಂತಂದರೆ ಗ್ರೌಂಡ್ ಫ್ಲೋರ್ಲಿ ನೀವು ವಾಸ ಇದ್ಕೊಂಡು ಇನ್ನೊಂದು ಫ್ಲೋರ್ನ ಬಾಡಿಗೆ ಕೊಡ್ಬೋದು, ಅಥವಾ ಎರಡನ್ನೂ ಬಾಡಿಗೆ ಕೊಡೋಕ್ಕೆ ಇಲ್ಲಿ ಅವಕಾಶ ಮಾಡಿರುವಂತಹ ಮನೆ. ಇದು 30-40 ಅಬೌಟ್ 26 ಚದರ 2600 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಇದೆ. 13 ಪಿಲ್ಲರು ಕೆಂಪಿಟಿಕೆ ಹಾಕಿ ಕಟ್ಟಿರುವಂತಹ ಸುಸರ್ಜಿತವಾಗಿರೋ ಮನೆ. ಅಂದರೆ ಇಟ್ಸ್ ಲೈಕ್ ಆಲ್ಮೋಸ್ಟ್ ಫರ್ನಿಶ್ಡ್ ಅಂತಲೇ ಹೇಳ್ಬೋದು. ಬನ್ನಿ, ಈ ಮನೆ ಒಳಗೆ ಏನೇನಿದೆ, ಹೇಗಿದೆ ಅಂತ ನಾನು ತೋರಿಸ್ತೀನಿ. ನೋಡಿ, ನೀವು ನೋಡ್ತಾ ಇರುವಂಥದ್ದು ಟೀಕ್ ಡೋರ್. ಇದು ಟೀಕ್ ಡೋರ್ ಹಾಕಿದರೆ ಮತ್ತು ಟೀಕ್ ಏನಂತ ಹೊಸ್ಲು, ಇದು ಫ್ರೇಮು, ಇದ್ರದ್ದು ವೆಂಟಿಲೇಟರ್ಸ್ಗಳು ಎಲ್ಲ ಟೀಕ್ ಯುರೋಪ ಲಾಕ್ಸ್ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಬ್ಯೂಟಿಫುಲ್ ಪೇಂಟಿಂಗ್ ಮಾಡಿದ್ದಾರೆ. ಇದು ಅಷ್ಟೇ, ಎಲ್ಲ ಫ್ರೇಮ್ಸು ಟೀಕಲ್ಲಿ ಮಾಡಿರೋವಂಥದ್ದು. ನಾನು ಇವಾಗ ಹಾಲಲ್ಲಿದ್ದೀನಿ. ಟಿ ವಿ ಕ್ಯಾಬಿನೆಟ್ಸು ವಿತ್ LED ಲೈಟ್ಸ್ ಇದೆ. 4 ವಿಂಡೋಗಳು. ಇದು ಸಹ ಟೀಕ್ ಫಸ್ಟ್ ಕ್ವಾಲಿಟಿ. ನೋಡೋದು ಫಾಲ್ ಸೀಲಿಂಗ್ ವಿತ್ ಲೈಟಿಂಗ್, ಫ್ಯಾನ್ಗೆ ವಿತ್ ಲೈಟ್ ಇರುವಂಥದ್ದು, ವಿತ್ ಸ್ಟೋರೇಜ್ ಸ್ಪೇಸ್ ಇದೆ ಇಲ್ಲೇ. ಇಲ್ಲಿ ನೀವು ಒಂದು 6-8 ಸೀಟ್ರ್ ಒಳಗೆ ಸೋಫಾ ಹಾಕೊಂಡು ಒಂದು ಟೀಪಾಯ್ ಹಾಕೊಂಡ್ರು ಓಡಾಡ್ಲಿಕ್ಕೆ ಯಾವುದೇ ಥರ ಇದಿರಲ್ಲ. ಇದು ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ, ನಾರ್ತ್ ಫೇಸಿಂಗ್ ಮೇನ್ ಡೋರು ಪ್ಲಸ್ ನಾರ್ತ್ ಫೇಸಿಂಗ್ ಪೂಜಾ ರೂಮ್. ಇದು ನೀವು ನೋಡ್ತಾ ಇರುವಂಥದ್ದು ಮೇಲ್ಗಡೆ ಒಂದು ಗಣಪತಿ, ಇದು ಕಾರ್ವಿಂಗ್ ಇದೆ. ಇದು ಅಷ್ಟೇ ಟೀಕಲ್ಲಿ ಮಾಡಿರುವಂಥ ಕಾರ್ವಿಂಗು, ಗ್ಲಾಸು ಮತ್ತು ಫ್ರೇಮ್ಸ್ ಟೀಕ್. ಇದು ಸೊ 2 ಬೆಡ್ರೂಮ್ ಮನೆ. ನಾನಿವಾಗ ಕಿಚನ್ ಏರಿಯಾಗೆ ಹೋಗ್ತಾ ಇದ್ದೀನಿ. ಇದು ಕಿಚನ್ ಏರಿಯಾ. ನೋಡಿ, ಇಲ್ಲಿ ನೋಡ್ಬೋದು ನೀವು, ಭಾಳ ಚೆನ್ನಾಗಿರುವಂತಹ ವುಡ್ ವರ್ಕ್ ಮಾಡಿದರೆ ಸ್ಟೋರೇಜ್ ಸ್ಪೇಸ್ ಇದೆ. ನಿಮ್ಮ ಮೊಮೆಂಟೋಸು ಅಥವಾ ಫೋಟೋಸು, ನಿಮ್ಮ ಗುರು ಹಿರಿಯರದ್ದು ಫೋಟೋಸ್ನ ಇದ್ರೆ ಇಟ್ಕೊಳ್ಳಿಕ್ಕೆ. ಇದು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಈಗ ವಾಶ್ ಬೇಸಿನ್ ಮಾಡಿದ್ದಾರೆ. ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲೂ ಇಟ್ಟಿದ್ದಾರೆ. ನಾನು ಹಿಂದೆನೂ ತೋರಿಸ್ತೀನಿ ಎಲ್ಲಿ ಏನಿದೆ ಅಂತ. ಬಟ್ ಇಲ್ಲೂ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ನ ಕೊಟ್ಟಿದ್ದಾರೆ. ರೆಫ್ರಿಜರೇಟರ್ ಪಾಯಿಂಟ್ ಇಲ್ಲಿದೆ. ಚಿಮ್ನಿ ಈಗಾಗಲೇ ಅಳವಡಿಸಿದ್ದಾರೆ. ಗ್ರನೈಟ್ ಸ್ಲ್ಯಾಬ್ ಹಾಕಿದ್ದಾರೆ. ಪ್ಲಸ್ ಕಂಪ್ಲೀಟ್ ಸ್ಟೋರೇಜ್ ಸ್ಪೇಸ್ ಇದೆ. ಮೇಲ್ಗಡೆನೂ ಇದೆ, ಕೆಳಗಡೆನೂ ಇದು ಮಾಡ್ಯುಲರ್ ಕಿಚನ್ ವಿತ್ ಚಿಮ್ನಿ ಈಗಾಗಲೇ ಹಾಕಿದ್ದಾರೆ. ಇಲ್ಲೂ ಸಹ ನಿಮ್ಗೆ ಏನು ನೋಡ್ತಾ ಇದ್ದಾರೆ, ಟೀಕ್ ವುಡ್ದು ಕಿಟಕಿಗಳೇನಿದೆ, ಇದನ್ನು ಯಾಕೆ ಮಾಡಿದ್ದಾರೆ ಅಂತಂದರೆ, ಇಲ್ಲ ಇವಾಗ ಈ ವಿಡಿಯೋ ಮಾಡ್ಬೇಕಾದ್ರೆ ಆ ಥರ ಎಕ್ಸ್ಟ್ರಾ ಲೈಟಿಂಗ್ನ ಯೂಸ್ ಮಾಡಿಲ್ಲ. ಇಲ್ಲಿ ಏನಿದೆ ಬೆಳಕು, ಬಿಲ್ಡರ್ ಏನು ಬಲ್ಬ್ಗಳನ್ನ ಹಾಕಿದರೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಏನಿದೆ ಅದನ್ನು ಮಾತ್ರ ಯೂಸ್ ಮಾಡಿದ್ದೀನಿ. ಸೊ ಐ ಮೂವಿಂಗ್ ಬ್ಯಾಕ್ ಫ್ರಮ್ ದ ಕಿಚನ್ ಏರಿಯಾ. ಡೈನಿಂಗ್ ಏರಿಯಾ, ಹಾಲ್ ತೋರಿಸಿದೆ. ಸೊ ಅಲ್ಲಿ ಎಂಟರ್ ದಿ ರೂಮ್ ನಂಬರ್ 1. ಬನ್ನಿ, ನೀವು ನೋಡ್ತಾ ಇರೋದು ಇದು ರೂಮ್ ನಂಬರ್ 1 ಇದು. ಸೊ ಇಲ್ಲಿ ಈಸಿಲಿ ಒಂದು ಮಿನಿಮಮ್ ಸ್ಟ್ಯಾಂಡರ್ಡ್ ಸೈಜ್ ಬೆಡ್ನ ಹಾಕೋಬಹುದು. ವಾರ್ಡ್ರೋಬ್ಸ್ ಇದೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಈಗಾಗಲೇ ಫಿಟ್ಮೆಂಟ್ಸ್ ಹಾಕಿದ್ದಾರೆ. ಫ್ಯಾನ್ಗಳನ್ನ ಹಾಕಿಲ್ಲ. ಬಿಲ್ಡರು ಫ್ಯಾನ್ಗಳು ಮತ್ತು ಎಲ್ಲೆಲ್ಲಿ ಬೇಕು ಕಂಪ್ಲೀಟ್ ಲೈಟಿಂಗ್ನ ಹಾಕಿ ಕೊಡ್ತಾರೆ. ಈಗಾಗಲೇ ಹಾಕಿದೆ. ಸೊ ಇನ್ನೇನಾರ ಇದರಲ್ಲಿ ಪೆಂಡಿಂಗ್ ವರ್ಕಲ್ಲಿ ಮಾಡಿಕೊಡ್ತಾರೆ. ಬಾತ್ರೂಮ್ ಇದು ಜನರಲ್ ಬಾತ್ರೂಮ್, ಕಾಮನ್ ವಾಶ್ರೂಮ್ ಅಂತ ಏನು ಹೇಳ್ತೀವಿ ಅದು. ಸೊ ಇಲ್ಲೂ ಸಹ ಇದು ಬ್ಯಾಕ್ ಡೋರ್ ಆಫ್ ದ ಪ್ರಾಪರ್ಟಿ. ಇದು ಅಷ್ಟೇ ಟೀಕು. ನಾನು ಆಗಲೇ ಹೇಳದಂತೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಬೇಡ ಅಂದಲ್ಲಿ ಇಲ್ಲೂ ಸಹ ಬಹಳ ಜಾಗ ಇದೆ. ಇದು ಬ್ಯಾಕಲ್ಲಿ ಹಿಂದ್ಗಡೆ ಇದು ಐರನ್ ಗೇಟ್ಸ್ ಹಾಕಿದರೆ ನೀವು ಇಲ್ಲೂ ಸಹ ವಾಷಿಂಗ್ ಮಿಷಿನ್ ಇಟ್ಕೋಬಹುದು. ಸೊ ಅಲ್ಲಿ ಮೂವ್ ಬ್ಯಾಕ್ ಟು ದ ಇನ್ನೊಂದು ರೂಮ್ ತೋರಿಸ್ಬೇಕು ನಿಮಗೆ. 2 ರೂಮ್ ತೋರಿಸ್ದೆ, ಹಾಲ್ ತೋರಿಸ್ದೆ. ಈ ಕಡೆ ಒಂದು ವಾಶ್ರೂಮ್, ಆಮೇಲೆ ಈ ಕಡೆ ಸೈಡಲ್ಲಿ ಒಂದು ರೂಮ್ ಇದೆ, ಪೂಜಾ ರೂಮ್. ಇದು ಹಾಲ್, ಇದು TV ಯೂನಿಟ್, ಡೈನಿಂಗ್ ಏರಿಯಾ ಅಲ್ಲೇ ಇದೆ. ನಾವು ಐ ಆಮ್ ಎಂಟ್ರಿಂಗ್ ದಿ ಗ್ರೌಂಡ್ ಫ್ಲೋರ್ಲಿರುವಂತಹ ಮಾಸ್ಟರ್ ಬೆಡ್ರೂಮ್. ಇಲ್ಲಿ ನೀವು ಆ ರೂಮಲ್ಲಿ ಅಷ್ಟು ಅವಕಾಶ ಇರಲಿಲ್ಲ ದೊಡ್ಡ ಬೆಡ್ ಹಾಕೋಕ್ಕೆ. ಇಲ್ಲಿ ನೀವು ಬಹಳ ದೊಡ್ಡದಾಗಿರುವಂತಹ ಕಾಟ್ ಹಾಕೋಬಹುದು. ಸ್ಟೋರೇಜ್ ಸ್ಪೇಸ್, ವಾರ್ಡ್ರೋಬ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಇಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ ಇದೆ. ಇದು ವಾಶ್ರೂಮ್, ಅಂದರೆ ಇದಕ್ಕೆ ಅಟ್ಯಾಚ್ ಆಗಿರುವಂತಹ ಬಾತ್ರೂಮ್ ಇದೆ. ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಈಗಾಗಲೇ ಹಾಕಿದ್ದಾರೆ. ಮೇಲ್ಗಡೆ ಸೋಲಾರ್ನ ಹಾಕಿಲ್ಲ, ಆದರೆ ನೀವು ತೊಗೊಳ್ಳೋರು ಆಸಕ್ತರು ತೊಗೊಂಡಾದ ನಂತರ ಅಳವಡಿಸಿ ಕೊಡುವ ಅವಕಾಶ ಇದೆ. ಈ ಗ್ರೌಂಡ್ ಫ್ಲೋರಲ್ಲಿ ಹೇಗೆ ಎಕ್ಸಿಕ್ಯೂಟ್ ಮಾಡಿದಾರೋ ಅದೇ ಥರ, ಅಂದರೆ ಈ ಗ್ರೌಂಡ್ ಫ್ಲೋರಲ್ಲಿ ನೀವೇನು ನೋಡ್ತಾ ಇದ್ದೀರಾ ಮನೆ, ನೀವು ನೋಡಿದ್ರೆ ಎಂಟ್ರಾದೆ, ಹಾಲ್ ತೋರಿಸಿದೆ, 2 ರೂಮು, ಡೈನಿಂಗ್ ಏರಿಯಾ, ಕಿಚನ್ನು, ಪೂಜಾ ರೂಮು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು ಈಗೇನಿದೆ. ಸೊ ಇದೇ ಥರನೇ ಮೇಲ್ಗಡೆನೂ ಇರೋದು. ಇದಿರೋದು ಮೈಸೂರು ಸೋಮನಾಥ್ ನಗರದಲ್ಲಿ 30-40 ಸೈಟಲ್ಲಿ ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್ ಸಪ್ರೇಟಾಗಿ ಕಟ್ಟಿರುವಂತಹ ಮನೆಯ ಮುಂದೆ ನಾನು ನಿಂತಿದ್ದೀನಿ. ಇದು ಸೇಲ್ಗಿರುವಂಥದ್ದು. ದಟ್ಗಳ್ಳಿಯಿಂದ ಈ ಲೊಕೇಶನ್ಗೆ ಅಬೌಟ್ ಬೈ ಅರೌಂಡ್ 2.5 3 ಕಿಲೋಮೀಟ್ರ್ ಆಗುತ್ತೆ. ಸೊ ಸ್ಕೂಲ್, ಕಾಲೇಜಸ್, ಮಾಲ್ಸ್ ಪ್ರತಿಯೊಂದು ಅಬೌಟ್ 2-2.5 ಕಿಲೋಮೀಟರ್ಸೇ ಸಿಗೋ ಅಂಥ ಜಾಗ. ರಿಂಗ್ ರೋಡ್ಗೆ ಭಾಳ ಹತ್ತಿರ ಇದೆ ಇದು. ಸೊ ನಾನು ಇವಾಗ ಅದರದ್ದು ಕಾರ್ ಪಾರ್ಕಿಂಗ್ ಏರಿಯಾ, ಅಂದರೆ ನೀವು ಮನೆ ತೊಗೊಂಡವ್ರು ಪಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಜಾಗ ಇದೆ. ಮತ್ತು 2 ವೀಲರ್ ಪಾರ್ಕಿಂಗ್ ಮಾಡ್ಕೊಳ್ಳೋಕ್ಕೂ ಇಲ್ಲಿ ಅವಕಾಶ ಮಾಡಿದ್ದಾರೆ. ಒಂದು 2 ವೀಲರ್ನ ಈಜಿಯಾಗಿ ಒಳಗೆ ನಿಲ್ಲಿಸ್ಬೋದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ನಂಬರ್ಗೆ ಫೋನ್ ಮಾಡಿ, ವಾಟ್ಸಪ್ ಸಹ ಮಾಡ್ಬೋದು. ಇನ್ನೊಂದು ಮನೆ, ಇನ್ನೊಂದು ಜಾಗದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.